ಲೋಕಭವನಕ್ಕೆ ಈಗ ಒಬ್ಬೊಬ್ಬರಾಗಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಮಠಾಧೀಶರು, ಬೌದ್ಧ ಗುರುಗಳು, ಕಾಂಗ್ರೆಸ್ನ ಶಾಸಕರು ಅವರೆಲ್ಲ ವಿಶೇಷ ಆಹ್ವಾನಿತರು ಲೋಕಭವನಕ್ಕೆ ಆಗಮಿಸ್ತಾ ಇದ್ದಾರೆ ಗಣ್ಯರು. ಕಾಂಗ್ರೆಸ್ನಲ್ಲಂತೂ ಶಾಸಕರು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ರಿಗೂ ಆಹ್ವಾನ ಹೋಗಿದೆ. ಕೆಲವೇ ಹೊತ್ತಲ್ಲಿ ಲೋಕಭವನಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸ್ತಾರೆ. ಸದ್ಯ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅವ್ರ ಮನೆಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಮಯಗಳ ಹತ್ತಿರ ಆಗ್ತಾ ಇದ್ದ ಹಾಗೆಯೇ ಪ್ರತಿಯೊಬ್ಬರು ಕೂಡ ಲೋಕಭವನದತ್ತ ಈಗ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. 3 ಗಂಟೆ ವೇಳೆಗೆ ನನ್ನ ಪ್ರಕಾರ ಎಲ್ಲರೂ ಆಲ್ಮೋಸ್ಟ್ ಲೋಕಭವನಕ್ಕೆ ಬಂದ್ಬಿಡ್ತಾರೆ. ಯಾಕೆಂದರೆ ಸಮಯ ನಿಗದಿಯಾಗಿರೋದೇ 4 ಗಂಟೆ 5 ನಿಮಿಷಕ್ಕೆ. 4 ಗಂಟೆ 5 ನಿಮಿಷಕ್ಕೆ ಸಮಯ ನಿಗದಿಯಾಗಿರೋದ್ರಿಂದ ಅಷ್ಟರಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಎಲ್ಲ ರಾಜ್ಯಪಾಲರು ಕೊನೆಯದಾಗಿ ಆಗಮಿಸ್ತಕ್ಕಂಥದ್ದು. ರಾಜ್ಯಪಾಲರು ಬಂದರು ಅಂತಂದರೆ ಅಲ್ಲಿಗೆ ಕಾರ್ಯಕ್ರಮ ಆರಂಭ ಆಯಿತು ಅಂತಲೇ ಅರ್ಥ. ಅಷ್ಟರ ಒಳಗಾಗಿ ಯಾರ್ಯಾರಿಗೆ ಇನ್ವಿಟೇಷನ್ ಹೋಗಿದೆ ಅವರೆಲ್ಲರೂ ಕೂಡ ಬಂದು ತಮ್ಮ ತಮ್ಮ ಜಾಗದಲ್ಲಿ ಆಸೀನರಾಗಬೇಕು. ಸೊ ಇವತ್ತು ಬೆಳಗ್ಗೆಯಿಂದ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಧುರೀಣರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಮೊದಲಿಗೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದರು, ಅದಾದ ನಂತರ ಯಡಿಯೂರಪ್ಪ, ಹೀಗೆ ಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳಾಗಿರುವಂಥದ್ದು. ಈಗಾಗಲೇ ನಾವು ಹೇಳಿದಾಗೆ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿವಿಧ ಧರ್ಮಗಳ ಧರ್ಮಗುರುಗಳಿಗೆ ಮತ್ತೆ ಸ್ವಾಮೀಜಿಗಳಿಗೆ, ಮಠಾಧೀಶರಿಗೆ ವಿಶೇಷವಾಗಿ ಆಹ್ವಾನವನ್ನು ನೀಡಲಾಗಿದೆ. ಅವರಿಗಾಗಿ ವಿಶೇಷವಾದಂತಹ ಆಸನಗಳನ್ನ ಇನ್ನು ವಿಶೇಷವಾಗಿ ನಿರ್ಮಿಸಿರುವಂಥದ್ದು. ಈಗಾಗಲೇ ಅವರಿಗೆಲ್ಲ ಪಾಸ್ಗಳ ವಿತರಣೆ ಮಾಡಲಾಗಿದೆ. ಪ್ರಮುಖವಾಗಿ ಗದಗಿನ ತೋಂಟದಡಿಯ ಸ್ವಾಮೀಜಿಗಳು, ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು, ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮಿಗಳು, ನಿರಂಜನಾರಪುರಿ ಸ್ವಾಮೀಜಿಗಳು, ಅದೇ ರೀತಿಯಾಗಿ ವಿವಿಧ ಧರ್ಮದ ಮೌಲಿಗಳನ್ನು ಕೂಡ ಅಂದರೆ ಮುಸ್ಲಿಂ ಧರ್ಮದ ಮೌಲಿಗಳನ್ನು ಕೂಡ ಅವರಿಗಾಗಿ ವಿಶೇಷವಾಗಿ ಚೇರನ್ನು ಮೀಸಲಿಡಲಾಗಿದೆ. ಇನ್ನು ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಮಠ ಸ್ವಾಮೀಜಿಗಳು, ಅದೇ ರೀತಿಯಾಗಿ ಕ್ರಿಶ್ಚಿಯನ್ ಧರ್ಮಗಳ ಆರ್ಟ್ ಬಿಷಪ್ ಅವ್ರದ್ದು ಕೂಡ ಮಚೌಡ ಅವ್ರದ್ದು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುವಂಥದ್ದು. ಅದೇ ರೀತಿಯಾಗಿ ಪೇಜಾವರ ಶ್ರೀಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ನಂಜಾವಧೂತ ಶ್ರೀಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುವಂಥದ್ದು. ನಿರ್ಮಲಾನಂದ ಶ್ರೀಗಳಿಗೂ ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನವನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ಧರ್ಮದ ಪ್ರಮುಖ ಧರ್ಮಗುರುಗಳು ಮತ್ತೆ ಮಠಾಧೀಶರು, ವಿವಿಧ ಮಠದ ಸ್ವಾಮೀಜಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುವಂಥದ್ದು. ಅವರಿಗೆ ವಿಶೇಷವಾಗಿ ಆಸನದ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು. ಇನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಅಡ್ವೊಕೇಟ್ ಜನರಲ್, ಗವರ್ನರ್ಸ್ ಆಫೀಸ್ಗಳಿಗೆ ಆಫೀಸರ್ ಅಧಿಕಾರಿಗಳು, ಹೀಗೆ ಯಾರೆಲ್ಲ ವಿವಿಧ ವಿಭಾಗಗಳು ಮತ್ತೆ ಜಡ್ಜ್ಗಳಿಗೆ ವಿಶೇಷವಾಗಿ ಮಾಡಿರುವಂಥದ್ದು. ಮತ್ತೆ ಮಾಜಿ ಸಿಎಂ ಆದಂತಹ ಹಾಲಿ ಕೇಂದ್ರ ಸಚಿವರಂತಹ ಕುಮಾರಸ್ವಾಮಿ ಅವರು, ಚೀಫ್ ಜಸ್ಟಿಸ್ ಅವರಿಗೂ ಕೂಡ, ಲೋಕಾಯುಕ್ತ ಮುಖ್ಯಸ್ಥರಿಗೂ ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಿಗದಿ ಮಾಡಿರುವಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಆಹ್ವಾನ ನೀಡಿರುವಂಥದ್ದು. ಅವರು ಕೂಡ ಆಸನವನ್ನು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ವೇದಿಕೆ ಸಿದ್ಧತೆ ಅಂದರೆ ಪ್ರಮಾಣ ವಚನ ವೇದಿಕೆ ಸಿದ್ಧತೆಗಳು ದೊಡ್ಡ ಮಟ್ಟದಲ್ಲಿ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಸುರ್ಜೇವಾಲ, ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲ ಅವರು ಈ ಒಂದು ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿರುವಂಥದ್ದು. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಇದರ ಸಂಪೂರ್ಣ ಸಿದ್ಧತೆಯ ಉಸ್ತುವಾರಿಯನ್ನು ವಹಿಸಿರುವಂಥದ್ದು. ನೀವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಅವರೇ ಒಂದು ಲೋಕಭವನದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಿಗೆ ನಿಂತು ಖುದ್ದು ಅವರೇ ಸಿದ್ಧತೆಗಳನ್ನು ನೋಡಿಕೊಂಡಿರುವಂಥದ್ದು. ಇನ್ನು ರಾಜಭವನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಅಧಿಕಾರದಲ್ಲಿರುವಂತಹ ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಹ್ವಾನ ಮಾಡಲಾಗಿದೆ. ಅವರಿಗೆ ಈ ಒಂದು ಸ್ಟೇಜ್ನಲ್ಲಿ ಅವಕಾಶ ಕೊಡಲಾಗುವಂಥದ್ದು. ಸಿದ್ದರಾಮಯ್ಯನವರು ಕೂಡ ಈ ಒಂದು ವೇದಿಕೆ ಮೇಲೆ ಅಂದರೆ ಪ್ರಮಾಣ ವಚನ ಕಾರ್ಯಕ್ರಮ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರೋದು ಸ್ಟೇಜ್ ಮೇಲೆ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ನೀವು ನೋಡ್ತಾ ಇದ್ದೀರಾ ವೇದಿಕೆ ಮೇಲೆ ಸುರ್ಜೇವಾಲ ಅವರು ಮತ್ತು ಬೆಂಗಳೂರು ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ತಿರುವಂಥದ್ದು. ಒಟ್ಟಾರೆಯಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಖುದ್ದು ಉಸ್ತುವಾರಿಗಳಾಗಿರುವಂತಹ ಸುರ್ಜೇವಾಲ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸಂಪೂರ್ಣವಾಗಿ ಇದರ ಉಸ್ತುವಾರಿಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುಪ್ರಿ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಲೋಕಭವನ. ಇನ್ನು ಡಿ ಕೆ ಶಿ ನಿವಾಸದಿಂದ ನನ್ನ ಕೊಲೀಗ್ ರಾಘು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಕಳೆದ ಒಂದು ವಾರದಿಂದ ಡಿ ಕೆ ಶಿ ಅವರ ನಿವಾಸ ಒಂದು ರೀತಿ ಪವರ್ ಸೆಂಟರ್ ಆಗಿ ಬದಲಾಗಿತ್ತು. ಪ್ರತಿನಿತ್ಯ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ರು. ಇವತ್ತು ಏನೆಲ್ಲ ಚಟುವಟಿಕೆ ನಡೀತಾ ಇದೆ, ಎಷ್ಟು ಗಂಟೆಗೆ ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೊರಡ್ತಾರೆ?
ಅರವಿಂದ, ಒಂದು ವಾರದ ಹಿಂದಲೇ ಯಾವಾಗ ಬೆಳವಣಿಗೆ ಆರಂಭ ಆಯಿತು, ಎಲ್ಲ ಬೆಳವಣಿಗೆ ಆರಂಭ ಆದ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರ ನಿವಾಸ ಏನಿತ್ತು ಅದು ಪವರ್ ಸೆಂಟರ್ ಆಗಿ ಬದಲಾಗಿತ್ತು. ಈಗ ಅದು ಕಂಟಿನ್ಯೂ ಆಗ್ತದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಬೆಳಿಗ್ಗೆಯಿಂದಲೇ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಮನೆ ಬಳಿ ಬಂದು ಅವ್ರನ್ನ ಭೇಟಿ ಮಾಡಬೇಕು, ಅವ್ರಿಗೆ ಶುಭ ಕೋರಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಬಂದಂತವರಿಗೆ ಒಂದ್ 2-3 ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡ್ರು. ಜೊತೆಗೆ ಅವರು ಮಾಡುವಂತಹ ವಿಶ್ಗಳು, ಆಶೀರ್ವಾದಗಳೇನಿದೆ ಅದನ್ನು ಕೂಡ ಸ್ವೀಕಾರವನ್ನ ಮಾಡಿದ್ರು. ಈಗ ಮತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇರವಾಗಿ ಇಲ್ಲಿಂದ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಕಾರ್ಯಕ್ರಮಕ್ಕೆ ತೆರಳುವಂತ ಕಾರಣಕ್ಕಾಗಿ ಮತ್ತೆ ಅವರನ್ನ ಭೇಟಿ ಮಾಡಬಹುದು ಅನ್ನುವಂತ ಕಾರಣಕ್ಕಾಗಿ ಮತ್ತಷ್ಟು ಸಂಖ್ಯೆಯಲ್ಲಿ ಈಗ ಹೆಚ್ಚಾಗಿ ಬರ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಕೇವಲ ಕಾರ್ಯಕರ್ತರು ಮಾತ್ರ ಅಲ್ಲ, ಅನೇಕ ನಾಯಕರುಗಳು, ಸಚಿವಾಕಾಂಕ್ಷಿಗಳಿಂದ ಹಿಡಿದು ಶಾಸಕರುಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಅವರಿಗೆ ಶುಭ ಕೋರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಮಾರು 2:30-3 ಗಂಟೆ ಸುಮಾರಿಗೆ ಇಲ್ಲಿಂದ ತೆರಳುವಂತ ಸಾಧ್ಯತೆ ಇದೆ. ನೇರವಾಗಿ ಇಲ್ಲಿಂದ ರಾಹುಲ್ ಗಾಂಧಿ ಅವರನ್ನ ರಿಸೀವ್ ಮಾಡಿಕೊಂಡು ಆ ಬಳಿಕ ಕಾರ್ಯಕ್ರಮಕ್ಕೆ ತೆರಳಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿ ತನಕವೂ ಕೂಡ ಸಾಮಾನ್ಯವಾಗಿ ಬರುವಂತವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಬಂದಂತವರು ನಾವು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅವರಿಗೆ ಒಂದು ಕೃತಜ್ಞತೆಯನ್ನ ಅಥವಾ ಅವರಿಗೆ ಒಂದು ವಿಷಯನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಈ ಭಾಗದಲ್ಲಿ ಸೇರ್ತಾ ಇದ್ದಾರೆ. ಅರವಿಂದ್, ಇನ್ನೇನೋ ಪೂಜೆ ಪುನಸ್ಕಾರಗಳೆಲ್ಲ ಜೋರಾಗಿ ನಡೀತಾ ಇತ್ತು ಅಂತಕ್ಕಂಥ ಮಾಹಿತಿ ಬಂತು ರಾಘು. ಅರವಿಂದ, ಏನು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ನೇರವಾಗಿ ತಿರುವಣ್ಣಾಮಲೈ ಅರುಣಾಚಲಂ ದೇವಸ್ಥಾನ ಏನಿದೆ ಅಲ್ಲಿಂದ ಒಂದಷ್ಟು ಪುರೋಹಿತರು ಆಗಮನ ಆಗಿದೆ. ನೇರವಾಗಿ ಅಲ್ಲಿ ಪ್ರಸಾದವನ್ನ, ಅಂದ್ರೆ ದೇವಾಲಯದ ಪ್ರಸಾದವನ್ನ ತೆಗೆದುಕೊಂಡು ಬರೋದ್ರ ಜೊತೆಗೆ ಅಲ್ಲಿಂದ ವಿಗ್ರಹದ ಫೋಟೋ ಏನಿದೆ ಅದನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಕೊನೆಯದಾಗಿ ಇಲ್ಲಿಂದ ಈಗ ಪ್ರಮಾಣ ವಚನಕ್ಕೆ ತೆರಳೋದಕ್ಕಿಂತ ಮುನ್ನ ಅವರಿಗೆ ಪೂಜೆಯನ್ನ ಮಾಡಿ, ಅಂದ್ರೆ ಅಲ್ಲಿಂದ ತಂದಿರುವಂತಹ ಆ ಫೋಟೋ ಏನಿದೆ ಅದಕ್ಕೆ ಪೂಜೆಯನ್ನ ಮಾಡಿ, ನಮಸ್ಕಾರವನ್ನ ಮಾಡಿ, ಆ ಪೂಜೆ ಆದ ಬಳಿಕ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೊರಡುವಂಥದ್ದು. ಅಂದ್ರೆ ವಿಶೇಷವಾಗಿ ದೈವ ಭಕ್ತ ಆಗಿರುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ದೇವಾಲಯಗಳಿಂದಲೂ ಕೂಡ ಬೆಳಿಗ್ಗೆಯಿಂದ ಪ್ರಸಾದಗಳಿರ್ಬೋದು, ಸಂಬಂಧಪಟ್ಟಂತವ್ರು ಇರ್ಬೋದು, ಅವರೆಲ್ಲರೂ ಬಂದು ಆಶೀರ್ವಚನ ಮಾಡುವಂಥದ್ದು ಅಥವಾ ಆಶೀರ್ವಾದ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತದೆ. ಅದೇ ರೀತಿಯಲ್ಲಿ ಈಗ ಸದ್ಯ ತಿರುವಣ್ಣಾಮಲೈ ಅರುಣಾಚಲಂ ದೇವಾಲಯದಿಂದಲೂ ಕೂಡ ಪುರೋಹಿತರ ತಂಡ ಬಂದಿರುವಂಥದ್ದು. ನೇರವಾಗಿ ಪ್ರಮಾಣ ವಚನಕ್ಕೆ ತೆರಳೋದಕ್ಕಿಂತ ಮುನ್ನ ಒಂದು ಪೂಜೆಯನ್ನ ಮಾಡಿ, ಪೂಜೆ ಜೊತೆಗೆ ಅವರಿಗೆ ಆಶೀರ್ವಚನವನ್ನ ನೀಡಿ ಆ ಬಳಿಕ ಪುರೋಹಿತರನ್ನ ಆಶೀರ್ವಾದವನ್ನ ಪಡೆದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತೆರಳುವಂಥದ್ದು. ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಈಗಲೂ ಕೂಡ ಇನ್ನೇನು ಕೆಲವೇ ನಿಮಿಷದಲ್ಲಿ ಡಿ ಕೆ ಶಿವಕುಮಾರ್ ಲೋಕಭವನದತ್ತ ಪ್ರಯಾಣವನ್ನು ಬೆಳೆಸ್ತಾರೆ.